ಪಂಜಾಬ್ ಕಿಂಗ್ಸ್ ಗೆಲುವಿಗೆ ಕನ್ನಡಿಗನ ಕಾಣಿಕೆ, ಸೋತು ಕಂಗಾಲಾದ ಗುಜರಾತ್. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ 2025ರ 5ನೇ ಪಂದ್ಯ ನಡೆಯಿತು. ಈ ರೋಚಕ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನೀಡಿದ 244 ರನ್ಗಳ ಗೆಲುವಿನ ಗುರಿಯನ್ನು ಬೆನ್ನಟ್ಟಿದಂಥ ಗುಜರಾತ್ ಟೈಟಾನ್ಸ್ 11 ರನ್ಗಳಿಂದ ಸೋಲನ್ನು ಕಂಡಿದೆ. ಪಂಜಾಬ್ ತಂಡವು ಐಪಿಎಲ್ 2025ರ ಸೀಸನ್ ಅನ್ನು ಗೆಲುವಿನೊಂದಿಗೆ ಆರಂಭ ಮಾಡಿದೆ. ಪಂಜಾಬ್ ಪರ ಆರಂಭಿಕ ಬ್ಯಾಟರ್ ಪ್ರಿಯಾಂಕ್ ಆರ್ಯ 47 ರನ್ಗಳನ್ನು ಗಳಿಸಿ ಅಮೋಘ ಪ್ರದರ್ಶನ ಕೊಟ್ಟರು. ಶಶಾಂಕ್ ಸಿಂಗ್ ಕೂಡ 16 ಎಸೆತಗಳಲ್ಲಿ 44 ರನ್ಗಳನ್ನು ಗಳಿಸಿದರು. ಮತ್ತೊಂದೆಡೆಯಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಅಜೇಯ 97 ರನ್ಗಳ ಇನ್ನಿಂಗ್ಸ್ ಅನ್ನು ಆಡಿದ್ರು. ಪರಿಣಾಮ ಗುಜರಾತ್ ತಂಡಕ್ಕೆ ಪಂಜಾಬ್ ಬೃಹತ್ ಗುರಿಯನ್ನ ಕೊಟ್ಟಿತು. ಇನ್ನು ಪಂಜಾಬ್ ನೀಡಿದ ಸವಾಲಿನ ಮೊತ್ತವನ್ನು ಹಿಂಬಾಲಿಸಿದಂಥ ಗುಜರಾತ್ ಟೈಟನ್ಸ್ ಉತ್ತಮ ಆರಂಭ ಕಂಡಿತು. ಸಾಯಿ ಸುದರ್ಶನ್ ಹಾಗೂ ನಾಯಕ ಶುಭಮನ್ ಗಿಲ್ ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡುವ ಮೂಲಕ ಮೊದಲ ವಿಕೆಟ್ಗೆ 35 ಎಸೆತದಲ್ಲಿ 61 ರನ್ಗಳನ್ನು ಗಳಿಸಿದರು. ಶುಭಮನ್ ಗಿಲ್ 14 ಎಸೆತದಲ್ಲಿ 33 ರನ್ಗಳನ್ನು ಸಿಡಿಸಿ ಔಟ್ ಆದರು. ನಂತರ ಸಾಯಿ ಸುದರ್ಶನ್ ಜೊತೆಗೆ ಒಂದಾದಂತಹ ಜೋಶ್ ಬಟ್ಲರ್ ತಂಡಕ್ಕೆ ಆಸರೆಯಾಗ್ತಾರೆ. ಈ ಜೋಡಿಯನ್ನು ಕಟ್ಟಿ ಹಾಕೋದಕ್ಕೆ ಪಂಜಾಬ್ ಬೌಲರ್ಗಳು ಪರದಾಟವನ್ನು ನಡೆಸಿದರು. ಈ ಜೋಡಿ 44 ಎಸೆತದಲ್ಲಿ 84 ರನ್ಗಳನ್ನು ಕಲೆ ಹಾಕಿದ್ರು. ಸಾಯಿ ಸುದರ್ಶನ್ 41 ಎಸೆತದಲ್ಲಿ 5 ಬೌಂಡರಿ 6 ಸಿಕ್ಸರ್ ನೆರವಿನಿಂದ 74 ರನ್ಗಳನ್ನು ಗಳಿಸಿ ವಿಕೆಟನ್ನು ಕಳೆದುಕೊಂಡರು. ಸಾಯಿ ಸುದರ್ಶನ್ ವಿಕೆಟ್ ಕಳೆದುಕೊಂಡರೂ ಕೂಡ ಕುಗ್ಗದ ಗುಜರಾತ್ ಬ್ಯಾಟರ್ಸ್ ಪಂಜಾಬ್ ಬೌಲರ್ಸ್ಗಳ ಬೆವರಿಳಿಸಿದರು. 3ನೇ ವಿಕೆಟ್ಗೆ ಜೋಸ್ ಬಟ್ಲರ್ ಶೆರ್ಫನ್ ರುದಪೋರ್ಡ್ ಜೋಡಿ 33 ಎಸೆತದಲ್ಲಿ 54 ರನ್ಗಳ ಜೊತೆಯಾಟ ಆಡಿದ್ರು. ಈ ಜೋಡಿ ಪಂಜಾಬ್ ತಂಡದಿಂದ ಗೆಲುವು ಕಸಿದುಕೊಳ್ಳುವಂತಹ ನಿರೀಕ್ಷೆಯಲ್ಲಿ ಇತ್ತು. ಅಷ್ಟರಲ್ಲೇ ಬಟ್ಲರ್ 33 ಎಸೆತದಲ್ಲಿ 4 ಬೌಂಡರಿ ಹಾಗೂ 2 ಸಿಕ್ಸರ್ ನೆರವಿನಿಂದ 54 ರನ್ ಗಳಿಸಿ ವಿಕೆಟ್ ಅನ್ನು ಕಳೆದುಕೊಂಡರು. ಮತ್ತೊಂದೆಡೆಯಲ್ಲಿ ಕೊನೆಯ ಓವರ್ವರೆಗೆ ಗುಜರಾತ್ ತಂಡಕ್ಕೆ ಗೆಲುವು ತಂದುಕೊಡೋದಕ್ಕೆ ಶೆರ್ಫನ್ ರುದ್ರಪೋರ್ಡ್ ಹೋರಾಟವನ್ನು ನಡೆಸಿದರು. ಆದರೆ 28 ಎಸೆತದಲ್ಲಿ 46 ರನ್ ಗಳಿಸಿ ತಮ್ಮ ಆಟವನ್ನು ಕೊನೆಗೊಳಿಸಿದರು. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಎಲ್ಲಾ ಬೌಲರ್ಸ್ಗಳು ಹೆಚ್ಚು ರನ್ ಅನ್ನು ಬಿಟ್ಟುಕೊಡ್ತಾರೆ. ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕೆ ಇಳಿದಂಥ ಕನ್ನಡಿಗ ವೈಶಾಖ್ ವಿಜಯಕುಮಾರ್ ಮಾತ್ರ ವಿಕೆಟ್ ಪಡೆಯದೇ ಇದ್ರೂ ಕೂಡ ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನ ಮಾಡಿದ್ರು. ಬಿರುಸಿನ ಬ್ಯಾಟಿಂಗ್ ಮೂಲಕ ರನ್ ಗಳಿಸ್ತಾ ಇದ್ದಂತಹ ಗುಜರಾತ್ ಬ್ಯಾಟರ್ಸ್ ವೈಶಾಖ್ ವಿಜಯಕುಮಾರ್ ಬೌಲಿಂಗ್ನಲ್ಲಿ ಪರದಾಟ ನಡೆಸಿದ್ರು. ವೈಶಾಖ್ ವಿಜಯಕುಮಾರ್ ವೈಡ್ ಯಾರ್ಕರ್ಗಳೊಂದಿಗೆ ಬೌಲಿಂಗ್ ಮಾಡಿದ್ರು. ಅವರ ಮೊದಲೆರಡು ಓವರ್ಗಳಲ್ಲಿ ಕೇವಲ 5 ರನ್ಗಳನ್ನು ಕೊಟ್ಟರು. ಇದು ಪಂಜಾಬ್ ಕಿಂಗ್ಸ್ ತಂಡದ ಗೆಲುವನ್ನು ಜೀವಂತವಾಗಿ ಇರಿಸಿತು. ತಮ್ಮ 3ನೇ ಓವರ್ನಲ್ಲಿ ಅಂದರೆ 19ನೇ ಓವರ್ನಲ್ಲಿ 18 ರನ್ಗಳನ್ನು ಬಿಟ್ಟುಕೊಟ್ಟಂತಹ ವೈಶಾಖ್ ದುಬಾರಿ ಅನಿಸ್ಕೊಂಡ್ರು. ಆದರೆ ಅವರ ಶಿಸ್ತುಬದ್ಧ ಬೌಲಿಂಗ್ ಮೂಲಕ ಪಂಜಾಬ್ ತಂಡದ ಮೊದಲ ಗೆಲುವಿಗೆ ಕಾಣಿಕೆಯನ್ನು ಕೊಟ್ಟರು. ಅವರು 3 ಓವರ್ಗಳಲ್ಲಿ 28 ರನ್ಗಳನ್ನು ಬಿಟ್ಟುಕೊಡುವ ಮೂಲಕ ಗುಜರಾತ್ ಬ್ಯಾಟರ್ಸ್ ಮೇಲೆ ಪ್ರಾಬಲ್ಯವನ್ನು ಸಾಧಿಸಿದ್ರು. ಈ ಮೂಲಕ ಅವರು ಪಂದ್ಯಕ್ಕೆ ತಿರುವನ್ನು ತಂದುಕೊಟ್ರು. ಗುಜರಾತ್ಗೆ ಕೊನೆಯ ಓವರ್ನಲ್ಲಿ ಗೆಲ್ಲೋದಕ್ಕೆ 28 ರನ್ಗಳು ಬೇಕಾಗಿತ್ತು. ದುರದೃಷ್ಟವಶಾತ್ ಮೊದಲ ಎಸೆತದಲ್ಲೇ ರಾಹುಲ್ ಟೆವಾಟಿಯಾ ರನ್ಔಟ್ ಆದರು. ಆದರೆ ರುದಪೋರ್ಡ್ 2ನೇ ಎಸೆತದಲ್ಲಿ ಸಿಕ್ಸರ್ ಬಾರಿಸುವ ಮೂಲಕ ಗುಜರಾತ್ ತಂಡಕ್ಕೆ ಗೆಲುವಿನ ಭರವಸೆಯನ್ನ ಚಿಗುರಿಸಿದರು. ನಂತರದ ಎಸೆತಗಳಲ್ಲಿ ಹರ್ಷದೀಪ್ ಸಿಂಗ್ ಅವರು ರುದಪೋರ್ಡ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು. ಈ ಮೂಲಕ ಗುಜರಾತ್ ಗೆಲುವಿನ ಕನಸಿಗೆ ಹರ್ಷದೀಪ್ ಅಡ್ಡಿಯಾದರು. ಕೊನೆಯ ಎಸೆತದಲ್ಲಿ ಶಾರುಖ್ ಖಾನ್ ಭರ್ಜರಿ ಸಿಕ್ಸ್ ಅನ್ನ ಬಾರಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ.